ಪ್ರೀತಿ ಎಂದರೆ ಬದುಕು ಅಂದುಕೊಂಡಿದ್ದ ಗೆಳೆಯನಿಗೆ ಸಾವು ಕೂಡ ಸುಲಭವಾಗಿ ಬಿಟ್ಟಿತು. ತನ್ನನ್ನು ಹೊತ್ತು ಸಲಹಿದ ಹೆತ್ತವರಿಗಿಂತ 1-2 ವರ್ಷ ಜೊತೆಗಿದ್ದ ಹುಡುಗಿಯೇ ದೊಡ್ಡವಳಾಗಿ ಕೊಂಡಳು. ಆತ ಪ್ರಾಣ ಬಿಟ್ಟು ತನ್ನ ಪ್ರೀತಿಯನ್ನು ಸಾಬೀತುಪಡಿಸಿರಬಹುದು, ಆದರೆ ಆತನ ಮನೆಯವರ ಕಣ್ಣೀರಿಗೆ ಉತ್ತರಿಸುವವರು ಯಾರು? ಈ ಘಟನೆ ನಮಗೆ ಕಲಿಸಿದ ಪಾಠವಿದು. ಒಂದು ಕ್ಷಣದ ಆವೇಶಕ್ಕೆ ಬಲಿಯಾಗುವ ಮುನ್ನ ನಿನ್ನ ಮುಖ ನೋಡಿ ನಗುವ ತಂದೆ ತಾಯಿಯ ಮುಖ ನೆನಪಾಗಬೇಕಿತ್ತು. ಯಾರೋ ಒಬ್ಬರು ಬಿಟ್ಟು ಹೋದರು ಎಂದು ಜೀವ ಬಿಡುವುದು ಸಾಧನೆಯಲ್ಲ. ಎಲ್ಲರೂ ಕೈಬಿಟ್ಟಾಗಲೂ ನಿನಗಾಗಿ ಬದುಕುವ ಪೋಷಕರಿಗಾಗಿ ಬದುಕುವುದು ನಿಜವಾದ ಪ್ರೀತಿ. ಪ್ರೀತಿ ಜೀವನದ ಒಂದು ಭಾಗವೇ ಹೊರತು ಪ್ರೀತಿಯೇ ಜೀವನವಲ್ಲ. ಸೋಲು ಗೆಲುವು ಎಲ್ಲದರಲ್ಲೂ ಇರುತ್ತದೆ, ಆದರೆ ಪ್ರಾಣ ಕಳೆದುಕೊಂಡರೆ ತಿದ್ದಿಕೊಳ್ಳಲು ಅವಕಾಶವೇ ಇರುವುದಿಲ್ಲ. ಮಣ್ಣಲ್ಲಿ ಮಣ್ಣಾದ ಮೇಲೆ ಅಳುವವರು ಸಾವಿರಾರು ಜನರಿರಬಹುದು, ಆದರೆ ನೀನು ಬದುಕಿದ್ದಾಗ ನಿನ್ನ ಬೆನ್ನ ಹಿಂದಿದ್ದವರ ನೋವು ಆ ದೇವರಿಗೂ ಅರ್ಥವಾಗದು. ನಿನ್ನ ಪ್ರಾಣಕ್ಕೆ ಬೆಲೆ ಕಟ್ಟಲಾಗದವರು ನಿನ್ನ ಪ್ರೀತಿಗೂ ಅರ್ಹರಲ್ಲ. ಮಣ್ಣಲ್ಲಿ ಬೆರೆತ ಮೇಲೆ ಮರಳಿ ಬರಲಾರೆ ಕೇಳು. ನೀನು ಹೋದ ಮೇಲೆ ಇಲ್ಲಿ ಯಾರು ಯಾರಿಗೂ ಇಲ್ಲ ನೋಡು. ಪ್ರೀತಿ ಎಂಬ ಮಾಯೆಗೆ ಬಲಿಯಾದೆ ನೀನು. ನೋವಿನ ಸಾಗರದಲ್ಲಿ ನಮ್ಮನ್ನು ಬಿಟ್ಟು ಹೋದೆ ನೀನು. ಮೊನ್ನೆ ನಡೆದ ಘಟನೆ ನಮಗೆಲ್ಲರಿಗೂ ಆಘಾತ ತಂದಿದೆ. ಜೀವ ಎನ್ನುವುದು ಕೇವಲ ನಮಗೆ ಸೇರಿದಲ್ಲ, ಅದು ನಮ್ಮನ್ನು ನಂಬಿದವರಿಗೂ ಸೇರಿದ್ದು. ಪ್ರೀತಿಗಾಗಿ ಪ್ರಾಣ ಕೊಡುವ ಬದಲು ಪ್ರೀತಿ ಮಾಡಿದವರಿಗಾಗಿ ಬದುಕಿ ತೋರಿಸುವುದು ನಿಜವಾದ ಪ್ರೀತಿ. ಕೊನೆಯದಾಗಿ ಹೇಳುವುದು ಇಷ್ಟೇ, ನಿಮ್ಮನ್ನು ಬೆಳೆಸಿದ ತಂದೆ ತಾಯಿಯ ಪ್ರೀತಿಗಿಂತ ಜಗತ್ತಿನಲ್ಲಿ ಯಾವುದೂ ದೊಡ್ಡದಲ್ಲ. ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರವಲ್ಲ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ.